ಗೇಮ್ ಮಾಡಬೇಕಲ್ಲ. ಯಾವ ಸರ್ ಅಲ್ಲ ಅದು ಇದು ಇದು ಬರ್ರಿ ಬರ್ರಿ ಒಂದು ಬರ್ರಿ ಇವ್ರು ಯಾಕೆ ಒಳ ಮೀಸಲಾತಿ ವರ್ಗೀಕರಣ ಏನು ಸಚಿವ ಸಂಪುಟವನ್ನು ಕರೆದಿದ್ದಾರ, ಆ ಸಚಿವ ಸಂಪುಟದಲ್ಲಿ ಯಾವುದೇ ರೀತಿ ಬುಲಡರಿಗೆ ಯಾರ ರಾಜಕೀಯ ಶಕ್ತಿ ಅದ ಅಂಥವ್ರ ಮಾತನ್ನು ಕೇಳ್ಕೊಂಡು ಮಾನ್ಯ ಸಿದ್ದರಾಮಯ್ಯನವರು ವರದಿಯನ್ನು ಮುಂದೆ ಹಾಕ್ಲತ್ತಾರ. ಆ ವರದಿಯನ್ನು ದಯವಿಟ್ಟು ಮುಂದೆ ಹಾಕಬಾರ್ದು. ಒಂದು ವೇಳೆ ವರದಿಯನ್ನು ಏನಾರೇ ಮುಂದೆ ಹಾಕುವಂಥ ಒಂದು ಪ್ರಯತ್ನ ಮಾಡಿದ್ರೆ ಆಗಸ್ಟ್ 15ರಂದು ನಡೆಯುವ ಸ್ವಾತಂತ್ರ್ಯ ಧ್ವಜಾರೋಹಣದಿಂದ ಅವತ್ತು ಇಡೀ ರಾಜ್ಯ ತುಂಬ ನಮ್ಮ ಆದಿಜಾಂಬವ ಸಂಘದ ವತಿಯಿಂದ ಇಡೀ ರಾಜ್ಯ ತುಂಬ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಗೆರವು ಹಾಕುವ ಮುಖಾಂತರ ನಮ್ಮ ಸಂಘ ಇದು ಮಾಡ್ತಾಯಿದೆ. ಹಾಗೆ 40 ವರ್ಷಗಳ ಕಾಲ ರಕ್ತ ಚಳವಳಿ ಆಯಿತು, ತಮಟೆ ಚಳವಳಿ ಆಯಿತು, ಅರಬತ್ತಲೆ ಮೆರವಣಿಗೆ ಮಾಡಿದೇವಿ, ಉರುಳು ಸೇವೆಗಳು ಮಾಡಿದೇವಿ. ಈ ರಾಜ್ಯದಲ್ಲಿ ಮೀಸಲಾತಿ ವರ್ಗೀಕರಣಕ್ಕಾಗಿ ಹೋರಾಟ ಮಾಡಿದಂಥ ಜನಾಂಗ ಯಾವುದಾಗಿದ್ದರೆ ಅದು ಮಾದಿಗ ಜನಾಂಗ. ಇವತ್ತಿನ ದಿವಸ ಎಂಪ್ರಿಕಲ್ ಡಾಟಾ ಅಂತೇಳಿ ಸರ್ಕಾರ ಸುಳ್ಳು ಕುಂಟು ನೆಪ ಹೇಳಿ ಎಲ್ಲಿ ಮಾದಿಗರಿಗೆ ಒಳ ಮೀಸಲಾತಿ ಕೊಟ್ರೆ ಈ ಅನ್ಯ ಜಾತಿಯ ನಮ್ಮ ಅಣ್ಣ ತಮ್ಮಂದ್ರ ಅಂತೇಳಿ ಏನು ಭಾವಿಸ್ತೇವೆ ಅವರು ನಮಗೆ ಈ ರೀತಿ ವಂಚನೆ ಮಾಡೋದು ಸರಿಯಲ್ಲ. ಈಗ ಡಿ ಕೆ ನಾಯ್ಕ ವರದಿ ಕೂಡ ಹೇಳ್ತದ ಮಾದಿಗ ಜನಾಂಗ ಹೆಚ್ಚಿದೆ. ಹಾವನೂರು ವರದಿ ಕೂಡ ಹೇಳ್ತದ ರಾಜ್ಯದಲ್ಲಿ ಮಾದಿಗ ಜನಾಂಗ ಹೆಚ್ಚಿದೆ. ಈಗ ತಾನೇ ಮಾಡಿರುವಂಥ ಆಯೋಗ ಹೇಳ್ತದ ಕಾಂತರಾಜ್ ಆಯೋಗ ಮಾದಿಗರು ರಾಜ್ಯದಲ್ಲಿ ಹೆಚ್ಚಿದಾರ. ಸದಾಶಿವ ಆಯೋಗ ವರದಿ ಹೇಳ್ತದ ಮಾದಿಗ ಜನಾಂಗ ಹೆಚ್ಚಿದಾರ ರಾಜ್ಯದಲ್ಲಿ. ಎಲ್ಲ ಕೂಡ ವರದಿಗೂ ಕೂಡ ಅಸ್ಪೃಶ್ಯರಾಗಿರುವಂಥ ಯಾವ ಜನಾಂಗ ಹೆಚ್ಚು ಮೀಸಲಾತಿಯನ್ನು ಪಡೆದದ 101 ಜಾತಿಗಳೊಳಗೆ ಯಾವ ಜನಾಂಗ ಹೆಚ್ಚು ಮೀಸಲಾತಿ ಪಡೆದದ ಅನ್ನುವಂಥದ್ದು ಇಡೀ ರಾಜ್ಯದ ಕಣ್ಣಿಗೆ ಕಾಣ್ತದ. ಯಾರು ಮೆಡಿಕಲ್ ಕಾಲೇಜ್ ಅದಾವೆ, ಡೆಂಟಲ್ ಕಾಲೇಜ್ಗಳದಾವು, ಯಾರು ಆರ್ಥಿಕದಿಂದ ವಂಚಿತರಾಗ್ಯಾರ ಅಂಥವ್ರಿಗೆ ಮೀಸಲಾತಿ ವರ್ಗೀಕರಣವನ್ನು ಕೊಡೋದು ಬಿಟ್ಟು ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯವರೇ ರಾಜ್ಯದಲ್ಲಿ ಪ್ರಭಾವಿಯಾಗಿರುವಂಥ ಸಚಿವರನ್ನ ಕೈಗೊಂಬೆಗಳಾಗಿ ಮಾಡಿಕೊಂಡು ಅವರ ಸಮಾಜವನ್ನು ಹೇಳ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ಕೊಂಡು ಹೋಗ್ತಿರಲ್ಲ. ಈ ಮುಗ್ಧ ಮಾದಿಗರ ನೋವು ನಿಮಗೆ ಗೊತ್ತಾಗ್ತಾ ಇಲ್ಲ. ಇವತ್ತಿನ ದಿವಸ ಕಣ್ಣೀರು ಬರ್ತಾವೆ ನಮಗೆ. 2013ರಲ್ಲಿ ಹುಬ್ಬಳ್ಳಿ ಸಮಾವೇಶದಲ್ಲಿ 20 ಲಕ್ಷ ಜನ ಕೂಡಿಕೊಂಡು ರ್ಯಾಲಿ ಮಾಡಿದೇವಿ. ರ್ಯಾಲಿ ಮಾಡೋದಲ್ಲಿ ಹೋದಾಗ ನಮ್ಮ ಸೋದರ ಆದಂಥ ನಮ್ಮ ಅಣ್ಣ ತಮ್ಮಂದಿರು ಬಾಗೇವಾಡಿಯವರು 7 ಜನ ಪ್ರಾಣ ಕಳ್ಕೊಂಡ್ರು. ಶಿವಾನಂದ ಮಾದಾರ ಅಂತೇಳಿ ಮಾನವಿ ತಾಲೂಕದವರು ಆ ಸಂಖ್ಯೆಯಲ್ಲಿ ಕೂಡಿದಂಥ ಜನರೊಳಗೆ ಹೊರಗೆ ಬರಬೇಕಾದ್ರೆ ಉಸಿರುಗಂಟು ಸಾವಾಯಿತು. ಆ ಮಾದಿಗರ ಸಾವಿಗೂ ಕೂಡ ಕಣಿಕರವಿಲ್ಲದಂಥ ಒಬ್ಬ ಸಿದ್ದರಾಮಯ್ಯನವರೇ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಮುಗ್ಧ ಮಾದಿಗರನ್ನ ಮೋಸ ಮಾಡಿ ಕಿಸಿಂದ್ರೆ 2,000 ರೂಪಾಯಿ ಕೊಡ್ತೇವೆ ಅಂತೇಳಿ ಮುಗ್ಧ ಜನರನ್ನ ಓಟ್ ಹಾಕಿಸ್ಕೊಂಡು ನಾವೇನ್ರಿ ಮಾದಿಗರ ವಿರೋಧ ಗೆದಿಲಕ್ಕೆ ಆಗೋದಿಲ್ಲ ಅಂಥೇಳಿ ಬಿಟ್ಟ ಭಾಗ್ಯಗಳನ್ನು ಕೊಟ್ಟು ಓಟ್ ಹಾಕಿಸ್ಕೊಂಡು ಈ ರೀತಿ ವಂಚನೆ ಮಾಡೋದು ಸರಿಯಲ್ಲ. ಇವತ್ತಿನ ದಿವಸ BJP ಮತ್ತು ಕಾಂಗ್ರೆಸ್ ಎರಡೂ ಕೂಡ ಒಂದೇ ನಾಣ್ಯದ 2 ಮುಖಗಳಾಗ್ಯಾವ. ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಗಳೊಳಗೆ ಅನ್ಯಾಯ ಆದಂಥ ತುರ್ತಕ್ಕೆ ಒಳಗಾದಂಥ ಜಾತಿಗಳೊಳಗೆ ಸಮಾನವಾಗಿ ಯಾರಿಗೂ ಕೂಡ ಮೀಸಲಾತಿಯನ್ನು ಸಿಕ್ಕಿಲ್ಲ. ಆ ಜಾತಿಗಳು ಹಿಂದಿಲ್ಲ ನಾಳೆ ಎಚ್ಚೆತ್ಕೊಂಡು ನಾವು ಏನು ಈ ಒಳ ಮೀಸಲಾತಿ ವರ್ಗೀಕರಣವನ್ನು ಹೋರಾಟ ಮಾಡ್ತಾ ಇದ್ದೀವಿ. ಒಂದು ವೇಳೆ ಅವ್ರಿಗೆ ಏನಾರೇ ಈ ಜನಾಂಗದವ್ರಿಗೆ ಪ್ರಜ್ಞೆ ಬಂದು ಅವರು ಕೂಡ ಇಲ್ಲ ನೀವು ಮಾಡ್ತಕ್ಕಂಥ ಮೀಸಲಾತಿಯನ್ನು ಕರೆಕ್ಟ್ ಆದ ಅಂತ ಹೇಳಿಕೆಸಿಂದ್ರೆ ಒಬ್ಬರು ಇಬ್ಬರು ಕೂಡ ಬರಾಕತ್ತಾರೆ. ಇವತ್ತಿನ ದಿವಸ ಲಂಬಾಣಿ ಜನಾಂಗದ ನಾಯಕರು ಕೂಡ ಇಲ್ಲ ನೀವು ಮಾಡೋದೇ ಕರೆಕ್ಟ್ ಆದ ಅಂತ ಹೇಳಿದ್ರು. ಬೋವಿ ಜನಾಂಗದ ನಾಯಕರು ಕೂಡ ಇಲ್ಲ ನೀವು ಮೀಸಲಾತಿ ಕೇಳೋದೇ ಕರೆಕ್ಟ್ ಆದ ಅಂತ ಹೇಳಿದ್ರು. ಇವತ್ತಿನ ದಿವಸ ಅಲ್ಲ ಮಾದೇವಪ್ಪನವ್ರೆ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥವ್ರು ಆಯೋಗವನ್ನು ರಚನೆ ಮಾಡಿ 150 ಕೋಟಿ ರೂಪಾಯಿ ಖರ್ಚು ಮಾಡಿ ಅದೇ ಮುಗ್ಧ ಜನರಿಂದ ಆಯೋಗ ಸರಿ ಇಲ್ಲ, ನಾಗಮೋಹನದಾಸ್ ವರದಿ ಸರಿ ಇಲ್ಲ ಅಂತ ಹೇಳಿಸ್ತೀರಲ್ಲ, ಇದು ಯಾವ ಪುರುಷಾತ್ಮಕ್ಕಾಗಿ ನೀವು ಹೇಳ್ತಾ ಇದ್ದೀರಿ? ಅಲ್ಲ ಗೃಹ ಮಂತ್ರಿಯವರೇ, ಪರಮೇಶ್ವರ್ ಸಾಹೇಬ್ರೆ, ಅಂಕಿ ಸಂಖ್ಯೆ ಒಳಗೆ ನಮಗೆ ಅನ್ಯಾಯ ಆಗ್ತದ ಅಂತ ಹೇಳ್ತೀರ. ಅಲ್ಲ ನಾವೇನು ವರದಿಯನ್ನು ಮಾಡಿಸಿದ್ದೇವೆ, ಮಾದಿಗರು ಬಂದವರು
ವಿಧಾನಸೌಧದಲ್ಲಿ ಕೂತೇನು ನಾವೇನು ವರದಿಗಿರದಿ ನಾವು ರೆಡಿ ಮಾಡಿಸ್ದೇವ. ಗಿರಾ ಹಾಕುವ ಮೂಲಕ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿ ಜಿಲ್ಲಾ ಆಡಳಿತಕ್ಕೂ ಕೂಡ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಅವತ್ತಿನ ದಿವಸ ಹೀಗೆ 15ನೇ ತಾರೀಕು ನಾವು ಧ್ವಜಾರೋಹಣ ದಿವಸ ಮೊನ್ನೆ ಉಸ್ತುವಾರಿ ಸಚಿವರಿಗೆ ನಾವು ಗಿರಾ ಹಾಕುವ ಮೂಲಕ ನಮ್ಮ ಮನವಿಯನ್ನು ಸಲ್ಲಿಸ್ತೀವಿ. ಹಾಗೆ ಕಾಲಹರಣ ಮಾಡಬಾರ್ದು, ಸರ್ಕಾರ ಶೀಘ್ರವಾಗಿ ಇದು ಜಾರಿಗೆ ತರಬೇಕು. 16ನೇ ತಾರೀಕು ಅಂದಾರ 16ನೇ ತಾರೀಕು ದಾಟಿದ್ರೆ ಕುಟುಂಬ ಸಮೇತ ಬೀದಿಗಿಳಿದು ಹೋರಾಟ ಮಾಡ್ತದೆ ಅಂತೇಳಿ ನಾನು ಜಿಲ್ಲಾ ನಮ್ಮೆಲ್ಲ ಮುಖಂಡರ ಪರವಾಗಿ, ನನ್ನ ಸಮುದಾಯದ ಪರವಾಗಿ, ತಾಲೂಕು ಮತ್ತು ಜಿಲ್ಲಾ ಪದಾಧಿಕಾರಿಗಳ ಪರವಾಗಿ ನಾನು ವಂದನೆಗಳು ಸಲ್ಲಿಸ್ತಾ ನನ್ನ ಕೊನೆಯ ಜಿಲ್ಲಾಧ್ಯಕ್ಷರು ಎಂ ಆರ್ ದೊಡ್ಡಮನಿ. ಮೀಸಲಾತಿ ಜಾರಿಯಲ್ಲಿ ಮಾದಿಗರಿಗೆ ತುಂಬ ಅನ್ಯಾಯ ಆಗಿದೆ ಅದಕ್ಕೋಸ್ಕರ ನಮ್ಮ ಸಮುದಾಯದವರೆಲ್ಲರೂ ಇವತ್ತಿನ ದಿವಸ ನಾವು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ. ಇಲ್ಲಿ ಆಯೋಗದ ಮೇಲೆ ಆಯೋಗಗಳ ಹೆಸರುಗಳನ್ನು ಬದಲಾಯಿಸುತ್ತಾ ವರ್ಷವಿಡೀ ಬರೀ 4-5 ಆಯೋಗಗಳನ್ನು ಮಾಡೋದು, ಆ ಹೆಸರು ಚೇಂಜ್ ಮಾಡೋದು, ಅದಕ್ಕೆ ನೂರಾರು ಕೋಟಿಗಳನ್ನು ಖರ್ಚು ವೆಚ್ಚ ಮಾಡ್ತಾ ಸರ್ಕಾರ ಕಾಲಹರಣ ಮಾಡ್ತಾ ಬಂದಿದೆ. 4-5 ಆಯೋಗಗಳನ್ನು ರಚನೆ ಮಾಡಿದರೂ ಕೂಡ ನಮ್ಮ ಮಾದಿಗ ಸಮುದಾಯದ ಜನಸಂಖ್ಯೆ ಅತಿ ಹೆಚ್ಚಾಗಿ ಕಂಡು ಬಂದಿದೆ. ಅದು ಸರ್ಕಾರದ ಗಮನದಲ್ಲಿ ಕೂಡ ಇದೆ. ಮೊನ್ನೆ ತಾನೇ ಹೊಸದಾಗಿ ನಾಗಮೋಹನ್ ದಾಸ್ ಆಯೋಗವನ್ನು ರಚನೆ ಮಾಡಿ 150 ಕೋಟಿ ವೆಚ್ಚ ಮಾಡಿ ಅದಕ್ಕೆ 7ನೇ ತಾರೀಕಿಗೆ ಅದನ್ನು ಸಬ್ಮಿಟ್ ಮಾಡಿಕೊಂಡು ಅದು ಕೂಡ ಸರಿಯಾಗಿಲ್ಲ ಅಂತ ನಮಗೆ ಮಿನಾಮೀಷವಾಗಿ ಮುಂದೆ ಹಾಕುವಂಥ ದಿನಾಂಕಗಳ ಮೇಲೆ ದಿನಾಂಕವನ್ನು ತೆಗೆದುಕೊಳ್ತಾ ಹೋಗ್ತಾ ಇದೆ. ಈ ಸರ್ಕಾರದ ಮೇಲೆ ನಮಗೆ ತುಂಬ ಅವಿಶ್ವಾಸ ಬಂದಿದೆ. ಸುಮಾರು ಹಿಂದೆ ಇರತಕ್ಕಂಥ ಸರ್ಕಾರ ಕೂಡ ಮಿನಾಮೀಷವಾಗಿ ಆಯೋಗವನ್ನು ಮುಂದೆ ತಳ್ತಾ ಬಂದಿದ್ದಾವೆ. ವೋಟ್ ಬ್ಯಾಂಕಿಂಗ್ಗೋಸ್ಕರ ನಮಗೆ ಆಸೆ ತೋರಿಸ್ತಾ ನಿಮಗೆ ನಮ್ಮ ಸರ್ಕಾರ ಬಂದರೆ ಮಾಡ್ತಾಯಿದ್ದೀವಿ ಇದೇ ರೀತಿ ಆಶ್ವಾಸನೆ ಕೊಟ್ಟು ತಾವು ಸರ್ಕಾರದಲ್ಲಿ ಅಸ್ತಿತ್ವಕ್ಕೆ ಬಂದು ಬಹುಮತ ಕೂಡ ಬಂದಿದ್ದೀರಿ. ಮನೆ ಸಿದ್ದರಾಮಯ್ಯ ಸಾಹೇಬರು ಕೂಡ ಹಿಂದೆ ನಾವು ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ ನಾವು ಖಂಡಿತವಾಗಿ ಮಾಡ್ತೀವಂತ ಆ ವಚನ ಪ್ರಮಾಣ ಕೊಟ್ಟಿದ್ದೀರಿ. ಆ ಮಾತಿನ ಪ್ರಕಾರ ನೀವು ಮಾಡಬೇಕಂತ ನಮ್ಮ ಸಮುದಾಯ ಪ್ರಕಾರ ನಾನು ಕಳಕಳಿಯ ವಿನಂತಿಯನ್ನು ಕೇಳ್ತಾ ಇದ್ದೀನಿ. ನಮ್ಮ ಸಮುದಾಯ ಅತಿ ಹೆಚ್ಚಿರುವುದರಿಂದ 6 ಕೊಟ್ಟರೆ ಸರಿ ಹೋಗುವುದಿಲ್ಲ, 7-8% ನಿಗದಿ ಪಡಿಸಬೇಕಂಥೇಳಿ ನಾನು ಸರ್ಕಾರಕ್ಕೆ ನಮ್ಮ ಸಮುದಾಯದ ಪೂರ್ವಕ ಒತ್ತಾಯ ಮಾಡ್ತಾಯಿದ್ದೀನಿ. ಹಾಗೆ 1 ವರ್ಷ ಆಯಿತು ಸುಪ್ರೀಂ ಕೋರ್ಟ್ ಆದೇಶ ಮಾಡಿ ಕಾಲಹರಣ ಮಾಡ್ತಾ ಬರ್ತಾಯಿದೆ ಸರ್ಕಾರ. ಅಲ್ಲಿ ಕಾಲ್ಪಾರ ಕೂಡ ವಿಳಂಬ ಆಗ್ತಾಯಿದೆ. ನಮ್ಮ ಸಮುದಾಯಕ್ಕೆ ಒಂದೇ ಅಲ್ಲ, ಹಲವಾರು ಇಲ್ಲಿ ಸಮುದಾಯಗಳಿಗೆ ಅನ್ಯಾಯ ಆಗ್ತಾಯಿದೆ. ಲಕ್ಷ ಸಾವಿರಾರು ಕೋಟಿ ವಿದ್ಯಾರ್ಥಿಗಳ ಭವಿಷ್ಯ 1 ವರ್ಷದಲ್ಲಿ ಹಾಳಾಗ್ತಾ ಇದೆ. ಅವರು ಜಾರಿನ ತಂದು ಕೊಡ್ತಿದ್ದಾರೆ. ತಂದೆ ತಾಯಿ ಕಷ್ಟದಲ್ಲಿದ್ದಾರೆ. ಪದವಿ ಮುಗಿಸಿ ಉನ್ನತ ವ್ಯಾಸಂಗ ಮಾಡಿ ಕಣ್ಣೀರು ಹಾಕ್ತಾ ಲೈಬ್ರರಿಯಲ್ಲಿ ಕೂತು ಓದ್ತಾ ಇದ್ದಾರೆ ಬಂಧುಗಳೇ. ಇದನ್ನು ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಎಚ್ಚೆತ್ತುಕೊಳ್ಬೇಕು, ಅದನ್ನು ಗಮನಕ್ಕೆ ತೆಗೆದುಕೊಳ್ಬೇಕು, ಬಹಳ ಕಠೋರವಾಗಿ ನಿರ್ಧಾರ ಮಾಡಬೇಕು. ನಮ್ಮ ಸಮುದಾಯ ಒಂದೇ ಅಲ್ಲ, ಇವತ್ತು ಎಲ್ಲ ಸಮುದಾಯಕ್ಕೂ ಕಾಲ್ಫಾರ್ಮ ನಿಂತು ಹೋಗಿದೆ, ಮುಂಬಡ್ತಿ ನಿಂತು ಹೋಗಿದೆ. ಸರ್ಕಾರದಲ್ಲಿರ್ತಕ್ಕಂಥ ಹಲವಾರು ಗೊಂದಲಗಳನ್ನು ಇದ್ದರೂ ಕೂಡ ಈ ಒಳ ಮೀಸಲಾತಿಗೆ ತಾವು ಎಚ್ಚೆತ್ತವಾಗಿ ಗಮನ ಕೊಟ್ಟು ಜಾರಿಗೆ ತರಬೇಕು. ಇಲ್ಲದೆ ಹೋದ್ರೆ ಮುಂದಿನ ದಿನಮಾನಗಳಲ್ಲೇ ನಮ್ಮ ಸಮುದಾಯ ಭಾಳ ಎಚ್ಚೆತ್ತುಕೊಂಡಿದೆ, ಭಾಳ ಜಾಗೃತರಾಗಿದ್ದಾರೆ. ಈ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸ್ತಾ ಇದ್ದೀವಿ. ಇನ್ನೊಂದು ಎಚ್ಚರ ಇರಲಿ, ನಾವು ವೋಟಿನ ಪವರ್ದಲ್ಲಿ ಕೂಡ ನಾವು ಜಾಗೃತವನ್ನು ಮೂಡಿಸ್ತಾ ಇದ್ದೀವಿ. ಪ್ರತಿಯೊಂದು ಹಳ್ಳಿ, ತಾಲೂಕು, ಜಿಲ್ಲೆ, ರಾಜ್ಯ, ದೆಹಲಿ ಮಟ್ಟದವರೆಗೆ ಈ ಜಾಗೃತವನ್ನು ನಾವು ಮೂಡಿಸ್ತೀವಿ, ಬಿಡುವುದಿಲ್ಲ. ಮುಂದಿನ ದಿನಮಾನಗಳಲ್ಲಿ ಈ ಸರ್ಕಾರಕ್ಕೆ ನಮಗೆ ಆವಿಷ್ಯ ಒಡ್ಡಿ, ಓಟಿನ ಒಂದು ಆವಿಷ್ಯ ಒಡ್ಡಿ ಮುಂದೆ ತಳ್ತಾ ಬಂದಿರತಕ್ಕಂಥ ಪ್ರತಿಯೊಂದು ಯಾವುದೇ ಸರ್ಕಾರ ಅಂತ ಹೇಳಲ್ಲ ನಾನು, ಅಧಿಕಾರಕ್ಕೆ ಬಂದು ಹೋಗಿರ್ತಕ್ಕಂಥ ಸರ್ಕಾರಗಳು 30 ವರ್ಷದಲ್ಲಿ ಯಾರ್ಯಾರು ಅಧಿಕಾರಕ್ಕೆ ಬಂದು ಹೋಗಿರಿ ಅವರಿಗೆಲ್ಲರಿಗೂ ನಾನು ಖಂಡಿಸ್ತಾ ಇದ್ದೀನಿ. ಯಾಕೆಂದರೆ ಮುಂದಿನ ದಿನಮಾನಗಳಲ್ಲಿ ಎಚ್ಚರವನ್ನು ವಹಿಸ್ತಾ ಇದ್ದೇವೆ. ಒಂದು ಎಚ್ಚರ ಇರಲಿ. ನೋಟಾ ಅಂತಕ್ಕಂಥ ಒಂದು ಬಟನ್ ಕೂಡ ಇದೆ. ನೋಟಾ ಅಂತ ಬಟನ್ ಇದೆ. ಓಟಿನ ಪವರ ಯಾವುದೇ ಸರ್ಕಾರದ ಒಂದು ಪಕ್ಷೇತರ ಆಗಿರ್ಬೋದು, ಯಾವುದೇ ಒಂದು ಪಕ್ಷ ಆಗಿರ್ಬೋದು, ಆ ವ್ಯಕ್ತಿ ಆ ಪಕ್ಷ ನಮ್ಗೆ ಬೇಡವಾದ್ರೆ ನೋಟಾ ಕೂಟಾಕಂಥ ಶಕ್ತಿ ಇವತ್ತಿನ ನಮ್ಮಲ್ಲಿ ಓಟಿನ ಪವರ್ದಲ್ಲಿ ಐತಿ. ಅದು ಕೂಡ ನಾವು ಎಚ್ಚೆತ್ಕೊಳ್ತೀವಿ. ಮುಂದಿನ ಸರ್ಕಾರ ನಮ್ಗೆ ಯಾವುದೇ ಒಂದು ಸರ್ಕಾರ ಬಂದು ಸಂಗತಿ ಹಾಗೂ ಕೂಡ ಇವತ್ತಿನ ಜ್ಞಾನಪ್ರಕಾಶ ಸ್ವಾಮೀಜಿಯವರೇ
ಮುಗ್ಧ ಮಾದಿಗರಿಗೆ ಮೋಸ ಮಾಡಿ ನೀವು ಈ ರೀತಿ ಇಲ್ಲ ಪರ್ಸೆಂಟೇಜ್ ಮಾದಿಗರಿಗೆ ಹೆಚ್ಚಾಗ್ಯದ, ರಾಜ್ಯದಲ್ಲಿ ನಾವು ಹೆಚ್ಚದೇವ ಅಂತ ಹೇಳೋದು, ತಾವು ಒಬ್ಬ ಸಮಾಜದ ಸ್ವಾಮಿಗಳಾಗೋದು ಹೇಳೋದು ಎಷ್ಟು ಸತ್ಯ. ಅದಕ್ಕೆ ತಾವು ಈ ರೀತಿ ಹೇಳಬಾರ್ದು, ಸಮಾಜವನ್ನು ದಿಕ್ಕು ತಪ್ಪಿಸುವಂಥ ವ್ಯವಸ್ಥೆಯನ್ನು ಮಾಡಬಾರ್ದು. ಈ ದೇಶದಾಗ ಸ್ವಾತಂತ್ರ್ಯೋತ್ಸವ ಯಾರಿಗೆ ಸಿಕ್ಕದ? ಸ್ವಾತಂತ್ರ್ಯೋತ್ಸವ ಹಣಬಲ, ತೋಳಬಲ, ಬಾಯಿ ಬಲ ಇದ್ದಂಥವ್ರಿಗೆ ಸ್ವಾತಂತ್ರ್ಯೋತ್ಸವ ಸಿಕ್ಕದ. ಇನ್ನೂ ಅಸ್ಪೃಶ್ಯರಿಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಒಂದು ವೇಳೆ ಆಗಸ್ಟ್ 16ರಿಂದ ಕರೆಯೋತಂಥ ಸಚಿವ ಸಂಪುಟದಲ್ಲಿ ನೀವು ಏನಾದರೂ ವರದಿ ಮಂಡನೆ ಮಾಡಿ ಮೀಸಲಾತಿಯನ್ನು ವರ್ಗೀಕರಣ ಮಾಡದೆ ಹೋದ್ರೆ ರಾಜ್ಯದಾದಂಥ ಜೇಲ ಭೈರವ ಚಳವಳಿ ಮಾಡ್ತೀವಂತ ಖಂಡಿತವಾಗಿ ಹೇಳ್ತೀನಿ. 7ರಿಂದ 8% ಮೀಸಲಾತಿಯನ್ನು ಪರಿಗಣಿಸಬೇಕು. ಪ್ರತಿಯೊಂದು ವರದಿನೂ ಕೂಡ ದಲಿತರೊಳಗೆ ಮಾದಿಗ ಸಮಾಜ ಹೆಚ್ಚಿದೆ ಅಂಥೇಳಿ ವರದಿಯನ್ನು ಹೇಳ್ತದ. ಯಾವುದೋ ಒಂದು ಕುಂಟು ನೆಪ ಹೇಳ್ಕೊಂಡು ಯಾರೋ ಒಂದು 4 ಮಂದಿ ಕೂಡಿ ಎಲ್ಲೋ ಕೂತ್ಕಸಿಂದ್ರ ವರದಿ ಸುಳ್ಳಾದ ಅನ್ನುವಂಥದ್ದು ಒಂದು ತಾವು ಎಷ್ಟು ಸತ್ಯ, ಎಷ್ಟು ಒಂದು ಒಳ್ಳೆಯದು. ಒಬ್ಬ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಯವರು AG ಸದಾಶಿವ ಆಯೋಗದ ವರದಿಯನ್ನು ಮಾಡಿ 15 ಕೋಟಿ ಖರ್ಚು ಮಾಡಿ ಕಳಿಸಿದ್ರು ಕೂಡ ಆ ವರದಿ ತಪ್ಪಾದಂತ ಹೇಳಿದ್ರಿ. ಮತ್ತೆ BJP ಸರ್ಕಾರದವರು ಆ ವರದಿಯನ್ನು ಎಲ್ಲರಿಗೂ ಅಸ್ಪೃಶ್ಯರಿಗೆ ಸಮಾನವಾಗಿ ಸಿಗಲಿ ಹಕ್ಕನ್ನು ಅಂತೇಳಿ 17% ಮಾಡಿ ಅದನ್ನು ಸರ್ಕಾರಕ್ಕೆ ಶಿಫಾರಸ್ತು ಮಾಡಿ ಕಳಿಸೋದು ಕೂಡ ಆ ವರದಿನೂ ಕೂಡ ಮಂಡನೆ ಆಗಲಿಲ್ಲ. ನಮ್ಮದೇ ಆದಂಥ ಸಚಿವರಿದ್ದರು, ರಾಜ್ಯದ ಉಪಮುಖ್ಯಮಂತ್ರಿ ಇದ್ದರು, ಆದರೂ ಕೂಡ ಅದು ಏನೋ ದುರ್ದೈವ, ಏನು ಕಾನೂನು ತೊಡಕುಗಳದು ಅಥವಾ ಏನದು, ಆ ವರದಿನೂ ಕೂಡ ಆಗಲಿಲ್ಲ. ಒಂದು ವೇಳೆ ವರದಿ ಆಗದೆ ಹೋದ್ರೆ ನಾನು ಒಂದು ಆಗ್ರಹ ಮಾಡ್ತೀನಿ. KH ಮುನಿಯಪ್ಪ ಸಾಹೇಬ್ರೆ, ರಾಜ್ಯದ ಘನವತ್ತ ಸರ್ಕಾರದ ಮುಖ್ಯಮಂತ್ರಿಗಳು ಹಾಗೂ ಅಬಕಾರಿ ಸಚಿವರಾದಂಥ RB ತಿಮ್ಮಾಪುರ ಸಾಹೇಬ್ರೆ, ತಾವು ನಿಜವಾದಂಥ ಮಾದಿಗರ ರಕ್ತ ನಿಮ್ಮ ಮೈಯಲ್ಲಿ ಹರಿತಿತ್ತಂದ್ರೆ ಮೀಸಲಾತಿ ವರ್ಗೀಕರಣ ಮಾಡದೆ ಹೋದ್ರೆ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ನಲ್ಲಿರುವಂಥ ಮಾದಿಗ ಜನಾಂಗ ಹಾಗೂ ಮಾದಿಗ ಸಂಬಂಧಪಟ್ಟಂಥ ಜಾತಿಗಳು ದಯವಿಟ್ಟು ನೀವು ಹೊರಗೆ ಬರ್ಬೇಕಂತೇಳಿ ನಿಮ್ಗೆ ಕೈ ಮುಗಿದು ವಿನಂತಿ ಮಾಡಿ ಕೇಳ್ಕೊತೀನಿ. ಇಲ್ಲ ಅಂದ್ರೆ ಎಷ್ಟೋ ಬಡತನದಲ್ಲಿ ನರಳತಕ್ಕಂಥವ್ರು 70 ವರ್ಷ ಗತಿಸಿದ್ರು ಕೂಡ ಒಪ್ಪತ್ತಿನ ಊಟ ಸಿಗಲಾರ್ದಂಥ ನಮ್ಮ ಸಮಾಜ, ನಮ್ಮ ಸಮಾಜದ ನಾಯಕರಂತೇಳಿ ಪ್ರತಿ ಜಿಲ್ಲೆಯಲ್ಲಿ ಗೌರವದಿಂದ ಕಾಣ್ತಾರೆ. ಅದಕ್ಕೆ ತಾವು ಈ ಮನವಿಗೆ ಸ್ಪಂದನೆ ಮಾಡಿ ಸಿದ್ದರಾಮಯ್ಯನವರಿಗೆ ಮನವೊಲಿಸಿ, ಏನು ನಮ್ಮ ಸೋದರ ಜಾತಿಯವರು ವಿರೋಧ ಮಾಡ್ತಾ ಇದ್ದಾರ, ಆ ವಿರೋಧ ಮಾಡೋದು ಸರಿಯಲ್ಲ. ತಾವು ಏನಾರು ವಿರೋಧ ಮಾಡಿದ್ರೆ ಮುಂದೊಂದು ದಿನ ಅದರ ಪಶ್ಚಾತ್ತಾಪ ನೀವು ಪಡ್ತೀರಿ. ಏನು ಅಸ್ಪೃಶ್ಯರೊಳಗೆ 108 ಜಾತಿಗಳಲ್ಲಿ ಯಾರ ಸೌಲಭ್ಯಗಳು